ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಮತ್ತು ನಮ್ಮಮ್ಮ ಚಿಕ್ಕಪೇಟೆಗೆ ಬಂದಿದ್ದೀವಿ. ಎಷ್ಟು ರಶ್ ಇದೆ ಅಂದರೆ ಯುಗಾದಿ ಮತ್ತು ರಂಜಾನ್ ಒಂದೇ ದಿನ ಬಂದಿರೋದ್ರಿಂದ ಫುಲ್ಲು ರಶ್ ಇದೆ. ಎಷ್ಟು ರಶ್ ಇದೆ ಅಂದರೆ ಇವಾಗ ಮತ್ತೆ ನಾವು ಲಿಟ್ರಲಿ ವಾಪಸ್ ಹೋಗ್ತಾ ಇದ್ದೀವಿ. ಅದು ಬಟ್ಟೆ ತೊಗೊಬೇಕು, ನೆಕ್ಸ್ಟ್ ವೀಕ್ ಹಬ್ಬ ಇದೆ ಅಲ್ವಾ. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ಸೊ ನಮ್ಮ ಹಳ್ಳಿಯಲ್ಲಿ ಹೋಗ್ತಾ ಇದ್ದಾರೆ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಐ ಥಿಂಕ್ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿರಲ್ಲ, ಎಷ್ಟು ರಶಲ್ಲಿ. ಮೈಕ್ ಬೇರೆ ತಂದಿಲ್ಲ ಇವತ್ತು, ಮರ್ತೋಗಿದ್ದೀನಿ. ನಮ್ಮ ಎಲ್ಲವರು ಅಂತಲೂ ಗೊತ್ತಿಲ್ಲ ರಶಲ್ಲಿ. ಸೊ ಬೇಡ ಅಂತ ಬೇರೆ ಹತ್ರ ಹೋಗ್ತಿದ್ದೀವಿ. ನೋಡಿ ಗಾಯ್ಸ್ ಎಷ್ಟು ರಶ್ ಆಗಿದೆ ಅಂತ. ಸೊ ಇವಾಗ ನಾನು ಮತ್ತು ನಮ್ಮ ಅಮ್ಮ ವಾಪಸ್ ಹೋಗ್ತಾ ಇದ್ದೀನಿ. ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ ಆಲ್ರೆಡಿ. ರಶಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವಾರ ಶಾಪಿಂಗ್ ಇರೋದ್ರಿಂದ ನಾವು ಇವಾಗ ಅಲಂಕಾರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಮೆಜೆಸ್ಟಿಕ್ಕಿಗೆ. ಜಗಳ ಆಗ್ತಿದೆ, ಯಾರೋ ಒಂದು ಟಾಪ್ ಕಳ್ತನ ಮಾಡಿಬಿಟ್ರು ಅಂತ, ಅದಕ್ಕೆ ಚೆನ್ನಾಗಿ ಬೈತಿದ್ದಾರೆ. ಸೊ ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ ನಾವು ಆಮೇಲೆ ಮುಂಚಾಗ ಹೋಗೋರಿ ಅಲ್ಲಿಗೆ ಹೋಗ್ಬೇಕು. ಗೈಸ್ ನನ್ನ ತಂಗಿಗೆ ಹಾಸ್ಟೆಲ್ ಇದ್ದಾಳಲ್ಲ, ಸೊ ಇದು ತೊಗೊಳ ಅಂತ ನಮ್ಮ ನೋಡ್ತಾ ಇದ್ದಾರೆ. ಟಾಪ್ ಎಲ್ಲು ಪ್ಯಾಂಟ್ ಎಲ್ಲ ಇದೆ 600 ಅಂತೆ. ಅವ್ರು ಬ್ಲ್ಯಾಕ್ ಅಂದ್ರೆ ಇಷ್ಟ. ಗೈಸ್ ಚಿಕ್ಕಪೇಟೆಯಲ್ಲಿ ಒಳಗಡೆ ಕೂಡ ಹೋಗೋಕ್ಕಾಗಿಲ್ಲ, ಅಷ್ಟು ರಶ್ ಇತ್ತು. ಸೊ ಇವಾಗ ನಾವು ಅಲಂಕ ಪ್ಲಾಜಾಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮನ ಕೇಳೋಣ ಎಷ್ಟು ಮಮ್ಮಿ. ಗೈಸ್ ಈ ಆರೆಂಜ್ ಸೌಂಡಲ್ಲಿ ಮೈಕ್ ಕೂಡ ತಂದಿಲ್ಲ, ವಾಯ್ಸ್ ಸ್ವಲ್ಪ ಕಡಿಮೆ ಬರ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ರಶ್ಶು ತುಂಬ ರಶ್ ಇತ್ತು. ಒಳಗಡೆ ಕೂಡ ಚಿಕ್ಕಪೇಟೆ ಒಳಗಡೆ ಕೂಡ ಎಂಟ್ರೆನ್ಸ್ ಹೋಗೋಕ್ಕಾಗಿಲ್ಲ. ನಾವು ವಾಪಸ್ ಅಲಂಕಾರ ಪ್ಲಾಜಾ ಕಡೆ ಹೋಗ್ತಾ ಇದ್ವಿ. ಯಾಕಾದರೆ ಬಂದರು ಅನ್ಸ್ಬಿಟ್ಟೈತೆ. ಅದು ಸಂಡೇ, ರಂಜಾನ್ ಹಬ್ಬ ಬೇರೆ, ಯುಗಾದಿ ಹಬ್ಬ ಬೇರೆ, ಎರಡು ಇರೋದ್ರಿಂದ ಫುಲ್ಲು ರಶ್ ಇದೆ, ಹೋಗೋಕ್ಕಾಗಿಲ್ಲ ಚಿಕ್ಕಪೇಟೆ ಒಳಗಡೆ. ಗೈಸ್ ನಮ್ಮ ನಾರ್ಮಲ್ ಶಾಪಿಂಗ್ ಪ್ಲೇಸ್ ಅಲಂಕಾರ್ ಪ್ಲಾಜಾಗೆ ಬಂದಿದ್ದೀವಿ. ಇಲ್ಲಿ ಜನ ಸಾಗರ ಇದೆ ನೋಡಿ ಗೈಸ್, ಎಷ್ಟು ಜನ. ಅಮ್ಮ ಮಮ್ಮಿ ಇಲ್ಲಿ ಎಷ್ಟು ಜನ ಅವರೇ. ಡ್ರೆಸ್ಗಳೇನು ತೊಗೊಂಡಿದ್ದೀವಿ, ಸ್ವಲ್ಪ ಸ್ಯಾರೀಸ್ ಮತ್ತು ಸ್ಯಾರಿ ಕಲೆಕ್ಷನ್ಸಲ್ಲಿದೆ ನೋಡಬೇಕು. ನಿಯರ್ ಬೈ ಪೋತೀಸ್ ಇದೆ. ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಪೋತೀಸ್ಗೆ ಹೋಗಿ ತೊಗೊಳೋದು. ಗೈಸ್ ನಮ್ಮಮ್ಮ ನೋಡಿ 50 ರೂಪೀಸ್ ಒಂದು ಕಟ್ ತೊಗೊಂಡು ಎಲ್ಲ ಕಡೆ 50ನೇ ಕೊಡ್ತಾ ಇದ್ದಾರೆ. ಇನ್ನೆಲ್ಲ 50 ಕೊಡ್ತಾರೆ ನೋಡೋಣ. ಗೈಸ್ ಸ್ಯಾರೀಸ್ ಇದೆ ನೋಡಿ, ಅಷ್ಟೊಂದು ಚೆನ್ನಾಗಿಲ್ಲ. ಶೂದೆಲ್ಲ ಸ್ಯಾರೀಸ್ ಇದೆ. ಗೈಸ್ ಹಬ್ಬಕ್ಕೆ ನಮ್ಮ ಅಪ್ಪಗೆ ಸಗಲಿ ಟಿ ಶರ್ಟ್ಸ್ ಬೇಕಂತೆ, ಶರ್ಟ್ ಬೇಡ ಅಂತ, ಅದಕ್ಕೆ ನಮ್ಮ ತೊಗೊತಿದ್ದಾರೆ. ಮುಂದೆ ಚಪ್ಪಲಿ ಅಂಗಡಿ, ಇನ್ನು ಕೇಳಿ ನಮ್ಮ ಅಮ್ಮ ಚಪ್ಪಲಿ ತೊಗೊಡು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪಗೆ ಇದು ಶಾರ್ಟ್ಸ್ ಕೂಡ ತೊಗೊತಾ ಇದ್ದಾರೆ. ಗಾಯ್ಸ್ ಇವಾಗ ನಮ್ಮ ಅಪ್ಪಗೆ ಟಿ ಶರ್ಟ್ ತೊಗೊಂಡಿದ್ದಾಯಿತು. ಇವಾಗ ನಮಗೆ ಸ್ಯಾರೀಸ್ ತೊಗೊಬೇಕು. ಗಾಯ್ಸ್ ನಮ್ಮ ಅಮ್ಮ 50 ರೂಪಾಯಿ ಕಟ್ ತಂದಿದ್ದಾರೆ. ಎಲ್ಲ ಕಡೆನೂ ಇವತ್ತು 50 ರೂಪಾಯಿ ಕೊಡ್ತಾ ಇರೋದು. ಗೈಸ್ ಸ್ಯಾರೀಸ್ ಇಲ್ಲ ನೋಡ್ತಾ ಇದ್ದಾರೆ ನಮ್ಮಮ್ಮ. ಇಲ್ಲಿ ಇಷ್ಟ ಆದರೆ ಇಲ್ಲಿ ತೊಗೊತೀವಿ, ಇಲ್ಲಾಂದರೆ ಪೋತೀಸ್ಗೆ ಹೋಗೋಣ ಅಂತ. ನಾಮ ಸೀರೆ ತೊಗೊಂಡಿದ್ದಾರೆ, ನಮ್ಮದು ಒಂದು ಸೆಲೆಕ್ಟ್ ಆಯಿತು. ಗೈಸ್ ಇಲ್ಲ ಅಮ್ಮ ಇವಾಗಲೂ ಕೂಡ 50 ರೂಪೀಸ್ ನೋಡ್ಕೊಡ್ತಾ ಇದ್ದಾರೆ. ಗೈಸ್ ಚಪ್ಪಲಿ ತೊಗೊಂಡಿರ್ತಾ ಇದ್ದೀನಿ 300 ಅಂತೆ. ಪರವಾಗಿಲ್ಲ, ಹೀಲ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ.
ನೋಡಿದ್ರೆ ಕಲರ್ಸ್ ಬೇಕಾದ್ರೆ ಗೈಸ್ ನಮ್ಮ ಚಪ್ಪಲಿ ಅಂಗಡಿಲಿ ಕೂಡ 50 ರೂಪೀಸ್ ನೋಟ್ ಇರ್ತವ್ರೆ ಗೈಸ್. ಚಪ್ಪಲೀಸ್ ತೊಗೊಂಡಿದ್ದೀನಿ. ನನ್ನ ಅಪ್ಪ ಎಷ್ಟು ಇಸ್ಕೊತಾರೆ ಗೈಸ್. ಲಂಚಿಗೆ ಪಾನಿಪುರಿ ಮತ್ತು ಪಾವ್ ಬಜ್ಜಿ. ನಾನು ಇವಾಗ ಪಾನಿಪುರಿ ತಿಂತಾಯಿದ್ದೀನಿ. ನೋಡಿ ಗೈಸ್, ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಇಷ್ಟು ನಾನು ಇಟ್ಕೊಂಡಿದ್ದೀನಿ. ಚಪ್ಪಲಿ ಕವರ್ ಮಾತ್ರ ಅಮ್ಮ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಗಂಡ ನಡ್ಕೊಂಬಂದಿದ್ದೀನಿ ಎತ್ಕೊಂಡು ನಾನು. ಅಮ್ಮ ನೋಡಿ ಅಷ್ಟು. ಇವತ್ತು ನಮ್ಮಮ್ಮ ಪಾವ್ ಬಜ್ಜಿ ತೊಗೊಂಡಿದ್ದಾರೆ. ಬೇರೆ ಟೈಮಲ್ಲಿ ನಾವು ತಿಂತೀವಿ ಅಂದರೆ ಅದನ್ನೇ ತಿಂತಾರೆ, ಬನ್ನ ಅಂತ ಹೇಳ್ತಾರೆ. ಇವತ್ತು ನಮ್ಮಮ್ಮ ಅದನ್ನೇ ತೊಗೊಂಡು ತಿಂತಾ ಇದ್ದಾರೆ. ಹೆಂಗೆ ತಿನ್ನೋದಿಲ್ಲ. ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ. ನಾನು ಮಸ್ಕ್ ಮೆಲನ್ ಜ್ಯೂಸ್. ನಮ್ಮ ಏನು ಜ್ಯೂಸ್ ಸಪೋಟ ಜ್ಯೂಸ್ ವಿತೌಟ್ ಶುಗರ್. ಅದು ಹೆಂಗೆ ಕುಡಿತಾರಪ್ಪ ವಿತೌಟ್ ಶುಗರ್. ಶಾಪಿಂಗ್ ಎಲ್ಲ ಮುಗೀತು, ಕುತ್ಕೊಂಡಿದ್ದೀವಿ ಇವಾಗ ಇಲ್ಲಿ ಅಲಂಕಾರ ಹತ್ರ. ನಮ್ಮ ಬಸ್ಸಲ್ಲಿ ಹೋಗೋಣ ಅಂತ. ಇಷ್ಟು ದೊಡ್ಡ ಮುಟ್ಟೆ ಇದೆ. ದೊಡ್ಡ ಮುಟ್ಟೆ ಎತ್ಕೊಂಡು ಹೆಂಗೆ ಬಸ್ಸಲ್ಲಿ ಹೋಗೋದು, ಅದಕ್ಕೆ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಸೊ ಇದು ನಮ್ಮ ಯುಗಾದಿ ಶಾಪಿಂಗ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.